ಅಯ್ಯೋ ಇಲ್ಲಿಂತಾಳೆ ಏನಕ್ಕಿ ನಾನೆಲ್ಲ ಹುಡ್ಕೊಂಬರಾತೀನಲ್ಲ. ಅಯ್ಯೋ ತ್ರಿವೇಣಿ ಮೇಡಮ್, ನೀವು ಎಲ್ಲಿ ನಿಂತಿದ್ದೀರಾ? ನಾವು ನಿಮಗೆ ಅಲ್ಲೆಲ್ಲ ಹುಡ್ಕೊಂಡು ಬಂದ್ವಿ. ಅಯ್ಯೋ ಇಲ್ಲೇ ಇರ್ತೀನಿ ನಾನು, ಇಲ್ಲೇ ಬಿಟ್ಟು ಎಲ್ಲಿ ಹೋಗ್ಲಿ ಹೇಳ. ಎಲ್ಲ ಕೆಲಸ ಮುಗಿತು ಮತ್ತೆ ಈ ಕಡೆ ಬಂದು ನಿಂತೆ ನಾನು. ಯಾಕೆ ಏನಾರು ಬೇಕಾಗಿತ್ತೇನೆ? ಏನಿಲ್ಲೋಪ, ನಾವು ಆಫೀಸ್ ಹೊಂಟಿದ್ನಲ್ಲ, ಹೇಳಿ ಹೋಗೋಣ ಅಂತೇಳಿ ಬಂದೆ ನೋಡು. ಅಯ್ಯೋ ಆಫೀಸ್ ಹೊಂಟ್ರಿ ನೀವು? ಮತ್ತೆ ಮೊದಲೇ ಹೇಳ್ಬೇಕಿಲ್ಲ, ನಾ ಮಧ್ಯಾಹ್ನ ಊಟಕ್ಕಾದ್ರೂ ರೆಡಿ ಮಾಡ್ತಿದ್ದೆ ಟಿಫಿನ್ ಕಟ್ಟಾಕ. ನಾವು ಟಿಫಿನ್ ಬಾಕ್ಸ್ ಅಂತ ತೊಗೊಂಡು ಹೋಗಂಗಿಲ್ಲಪ್ಪ. ಬೇಕಾದ್ರೆ ಮನೆಗೆ ಬರ್ತೀವಿ, ಇಲ್ಲಾಂದ್ರೆ ಅಲ್ಲಿಗೆ ಕಳಿಸ್ಬಿಡ್ರಿ, ಡ್ರೈವರ್ ಬರ್ತಾನಲ್ಲ. ಓ ಹೌದೇನೋ, ನನಗೆ ಗೊತ್ತಿಲ್ಲಪ್ಪ. ನಾನೆಲ್ಲ ಕಟ್ಕೊಂಡು ಹೋಗ್ತೀರೇನ ಅಂತ ಮಾಡಿದ್ದೆ. ಇಲ್ಲ ಇಲ್ಲ ಹಂಗೇನಿಲ್ಲ, ನಿಂಗೆ ಗೊತ್ತಿಲ್ಲಲ್ಲ ಫಸ್ಟ್ ಟೈಮ್ ಅಲ್ಲ. ಆದ್ರೆ ನಾವು ಬಂದಿರ್ತೀವಿ, ಇಲ್ಲಾಂದ್ರೆ ಡ್ರೈವರ್ ಬಂದಿರ್ತಾನೆ ತೊಗೊಂಡು ಹೋಗಾಕ. ಡ್ರೈವರ್ ಕಡೆ ಕೊಟ್ಟು ಕಳಿಸ್ರಿ. ತ್ರಿವೇಣಿ, ಈ ಮನ್ಯಾಗ ನಿಂಗೆ ಹೆಂಗೆ ಸಾಯ್ತಿ? ಆರಾಮದಿ ಇಲ್ಲ? ನಾನಂತೂ ಫುಲ್ ಆರಾಮದೇನಪ್ಪ. ಯಾಕಂದ್ರೆ ತಂದೆ ತಾಯಿ ಗತೆ ನೋಡ್ಕೊಂಡು ಅತ್ತಿ ಮಾವ ಅದಾರ, ಪ್ರೀತಿಯಿಂದ ನೋಡ್ಕೊಂಡು ಗಂಡ ಅದಾನೆ. ಇದಕ್ಕಿಂತ ಇನ್ನೇನು ಬೇಕು ಹೇಳ ಒಂದು ಹೆಣ್ಣಿಗೆ? ಸಾಕು ಇವು ಮೂರು ಇದ್ರೆ ಐ ಆಮ್ ಹ್ಯಾಪಿ ಇನ್ ಹೋಮ್. ನೀ ಹ್ಯಾಪಿ ಆಗಿದ್ರೆ ಅಷ್ಟೇ ಸಾಕು. ನೀನು ಖುಷಿನೇ ನಾನು ಖುಷಿ. ನಾ ಎಲ್ಲ ಹೊಂದ್ಕೊಳಕ್ಕೆ ಏನಾರು ಕಷ್ಟ ಆಗೋದಿತ್ತೇನೋ ಅಂತ ಮಾಡಿದ್ದೆ. ಇಲ್ಲಪ್ಪ, ಬಂದಿದ್ದ ದಿನ ಹೊಂದ್ಕೊಂಡ್ಬಿಟ್ಟೆ ನಾನು. ಯಾಕಂದ್ರೆ ಅತ್ತಿಯವ್ರು ಅಷ್ಟು ಪ್ರೀತಿಯಿಂದ ಮಾತಾಡಿದ್ದಕ್ಕೆ ನಂಗೆ ನಮ್ಮ ಮಮ್ಮಿ ನನ್ನ ಜೊತೆನೇ ಅದರ ಅಂತ ಫೀಲ್ ಆಗ್ಬಿಟ್ಟೈತಿ. ಅದಕ್ಕೆ ನಂಗೆ ತವ್ರ ಮನೆ ಗಂಡನ ಮನೆ ಎರಡು ಒಂದೇ ಅನ್ಸಾಗೈತಿ. ಹೌದೇನ? ನಮ್ಮ ಮಮ್ಮಿ ಹಂಗೆ ಒಬ್ಬರನ್ನ ಹಚ್ಕೊಂಡ್ಬಿಟ್ರೆ ಭಾಳ ಹಚ್ಕೊಂಡ್ಬಿಡ್ತಾರೆ. ನಮ್ಮ ಮಮ್ಮಿ ಯಾರೂ ಕೆಟ್ಟದ್ದು ಬಯಸಿಲ್ಲ ಇದುವರೆಗೂ. ಎಲ್ಲರನ್ನೂ ಕೆಟ್ಟವ್ರನ್ನೂ ಇನ್ನೂ ಪ್ರೀತಿಯಿಂದ ನೋಡ್ತಾರೆ ಹೊರತು ಅವ್ರಿಗೆ ಯಾವತ್ತೂ ಕೆಟ್ಟದ್ದು ಬಯಸಂಗಿಲ್ಲ. ನಮ್ಮ ಮಮ್ಮಿಗೆ ಒಂಥರ ಮುಗ್ಧ ಮನಸ್ಸು. ಅವ್ರಿಗೆ ಯಾರೇ ಎಷ್ಟು ಕೆಟ್ಟದ್ದು ಮಾಡಲಿ ಇನ್ನೂ ಒಳ್ಳೇದ ಬಯಸ್ತಾ. ಅವ್ರಿಗೆ ಕೆಟ್ಟದ್ದು ಮಾತ್ರ ಬಯಸಕ್ಕೆ ಹೋಗಂಗಿಲ್ಲ. ಅದಕ್ಕೆ ನಮ್ಮ ಮಮ್ಮಿ ನಂಗೆ ಭಾಳ ಇಷ್ಟ ಆಗ್ತಾ. ಹೌದು ಹೌದು, ನಾನು ನೋಡೇನಲ್ಲ ಅತ್ತಿಯವರು ಭಾಳ ಒಳ್ಳೆಯವ್ರು ಅದಾರ. ನನಗಂತೂ ಅತ್ತಿ ಅಂದರೆ ಭಾಳ ಇಷ್ಟ. ನಾನು ಆಫೀಸ್ ಹೊಂಟೇನೆ ಅಂತ ಹೇಳಿದ್ರೆ ಬೇಜಾರು ಆಗುತ್ತೆ. ಮತ್ತೆ ಏನು ಇವ ಮದುವೆ ಆಗಿ ಬಾಳ ದಿನಕ್ಕೆ ಆಫೀಸ್ ಹೊಂಟಾನ ಅಂತೇಳಿ? ಇಲ್ಲಪ್ಪ, ಕಾಯಕವೇ ಕೈಲಾಸ. ಹಾಂ, ಕೆಲಸ ಮೊದಲು, ಆಮೇಲೆ ಎಲ್ಲ. ಪಾಪ ನಮ್ಮ ನಂಬ್ಕೊಂಡು ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ನಾವು ಆಫೀಸ್ಗೆ ಹೋಗಿಲ್ಲ ಅಂದ್ರೆ ಹೆಂಗೆ ಹೇಳ? ಮತ್ತು ನಾವು ಹೋಗಿಲ್ಲ ಅಂತೇಳಿ ಮೈಗಾತನ ಮಾಡೋರು ಭಾಳ ಜನ ಇರ್ತಾರೆ. ಕೆಲಸ ಕಡೆ ಲಕ್ಷ್ಯ ಇರಂಗಿಲ್ಲ, ಹೌದಿಲ್ಲ? ಮತ್ತು ಕಂಪ್ನಿ ಓನರ್ ಆಗಿ ಮ್ಯಾನೇಜರ್ ಆಗಿ ಹೋಗಬೇಕಲ್ಲ ಮತ್ತು ನೀವು. ನಾನು ಹೋಗ್ತಿರಲಿಲ್ಲ. ಈಗ ಪಾಪ ಪಪ್ಪಾಗೆ ಸ್ವಲ್ಪ ದಿನ ರೆಸ್ಟ್ ಕೊಡೋಣ. ಒಬ್ಬರ ಮಾಡಿ ಮಾಡಿ ಇಷ್ಟು ದಿನ ಪಪ್ಪ ಕಷ್ಟಪಟ್ಟು ಮಾಡ್ಯಾರ. ಈಗ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ. ಒಬ್ಬರನ್ನ ಕಳಿಸೋದು ಬೇಡ, ನಾವು ಜೊತೆಗೆ ಹೋಗೋಣ ಅಂತೇಳಿ ಅಷ್ಟೇ. ಆ ಕಡೆಯಿಂದ ಸೂರಜ್ ಪ್ರೇಮ ಬರ್ತಾರೆ, ಮತ್ತು ಮಾಮನು ಬರ್ತಾರೆ. ಈ ಕಡೆಯಿಂದ ನಾವಿಬ್ರು ಹೋಗ್ತೀವಿ. ನೀವೆಲ್ಲರೂ ಏನೋ ಚಿಂತೆ ಇಲ್ಲಾರ್ದಂಗೆ ಕೆಲಸ ಮಾಡಿ. ಮನೆ ಬಗ್ಗೆ ಏನು ಟೆನ್ಷನ್ ತೊಗೋಬೇಡ, ನಾವೆಲ್ಲ ಆರಾಮಾಗಿರ್ತೀವಿ. ಏನೇ ನಮಗೇನು ಬೇಜಾರಿಲ್ಲ, ಏನಿಲ್ಲ, ಖುಷಿನೇ ಐತಿ ಇನ್ನು. ಇಷ್ಟು ಧೈರ್ಯ ಕೊಟ್ಟೆಲ್ಲ ಸಾಕ್ಬಿಡು. ಆಫೀಸ್ಗೆ ಹೊಂಟೇನಿ, ಒಂದು ಏನು ಕೊಡಂಗಿಲ್ಲೇನ? ಹೋಗು, ಆಫೀಸ್ಗೆ ಹೊಂಟೀನಿ, ಸುಮ್ಮನೆ ಹೋಗು. ಓ ಸಾರಿ ರೀ, ಆಫೀಸ್ಗೆ ಹೊಂಟೀರೇನ? ಹೋಗ್ರಿ. ಇದೇನು ಲೆವಸ್ದಾಗಿ ರೀ ಅಂತೇಳಿ? ಅಯ್ಯೋ, ಮತ್ತೆ ಮದುವೆ ಆದ್ಮೇಲೆ ಗಂಡಗೆ ರೀ ಅಂತಲೇ ಕರಿಬೇಕಲ್ಲ. ಏಕವಚನ ಬಳಸಬಾರ್ದು, ಬಹುವಚನ ಬಳಸ್ಬೇಕಲ್ಲ. ಗಂಡನಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಲ್ರಿ. ಮತ್ತೆ 4 ಜನ ನಮಗೆ ಏನು ಅನ್ಬೇಕು? ಗಂಡಂಗೆ ಮರ್ಯಾದೆ ಕೊಡ್ಲಾರ ಮಾತಾಡ್ತಾ ನೋಡಿಕ್ಕಿ ಅಂತೇಳಿ ಅನ್ಬೇಕಾ? ಅದಕ್ಕೆ ರೀ ಅಂತ ಅನ್ನೋದು. ಈಗಿನ ತನ ಅಂದ್ರೆ ಮತ್ತೆ ಮುಂದೆ ಪ್ರಾಕ್ಟೀಸ್ ಆಗ್ತೈತಿ. ಮತ್ತೆ ಎಲ್ಲರೂ ಮುಂದಿದ್ದಾಗ ಒಮ್ಮಕ್ಳೆ ಹೋಗು ಅಂತ ಬಂದುಬಿಟ್ರೆ, ಆಮೇಲೆ ಎಲ್ಲರೂ ಈಕಿ ನೋಡ ಗಂಡಗೆ ಹೋಗು ಅಂತೇಳಿ ಮಾತಾಡತ್ತಾಳೆ, ಮರ್ಯಾದಿನ ಕೊಡತ್ತಿಲ್ಲ ಅಂತ ಅಂದ್ಬಿಟ್ರೆ ಅವಾಗ ಏನಾಗಬಾರ್ದು? ಆಮೇಲೆ ಅತ್ತಿ ಮಾವಾಗ ನನ್ನ ಮ್ಯಾಗ ಬೇಜಾರು ಆಗಂಗಿಲ್ಲೇನ? ನನ್ನ ಮಗ ಹೆಂಗೆ ಮಾತಾಡಿದ್ಲು ನೋಡಿಕ್ಕಿ ಅಂತೇಳಿ. ನಮಗೇನು ಬೇಜಾರಾಗಂಗಿಲ್ವಾ? ನಿನಗೆ ಹೆಂಗೆ ಅನಿಸುತ್ತೆ ಹಂಗೆ ಕರಿ. ಅಯ್ಯೋ ಅತ್ತಿ ಮಾವ ಹಳೆ ನನ್ನ ಸೊಸೆ ನಚ್ಕೊಳಕ್ಕೂ ಬರ್ತಿತ್ತಾ? ಅಯ್ಯೋ ಅಷ್ಟಾಗಿ ನಚ್ಕೊಂತೀವಿ ಬಿಡ, ಮಮ್ಮಿನ ಅದು. ಹಾಂ, ಮತ್ತೆ ನೀನು ಕೇಳಿದ ಅತ್ತಿ ಮಾವ ಕೇಳಿಸ್ಕೊಂಡ್ರೆ ಏನು? ಇಲ್ಲ ಇಲ್ಲ, ಅಂಥದ್ದೇನು ಕೇಳಿಸ್ಕೊಳಂಗಿಲ್ಲ ನಮ್ಮ ಮಮ್ಮಿ ಪಪ್ಪ. ಸರ್, ನಾವೆಲ್ಲ ಕೇಳಿಸ್ಕೊಂಡಾಯ್ತು ಸರ್. ನಿಮ್ಮ ಧ್ವನಿ ನಮ್ಮ ರೂಮ್ವರೆಗೂ ಬರತೈತ್ರಿ. ಅಯ್ಯೋ ಅದು ಮಮ್ಮಿ ಹಂಗ. ಏನ್ ಹಂಗ? ಇರ್ಲಿ ಇರ್ಲಿ, ನಾನ ಅಂದ್ರೆ ನನಗೇನು ಫಾಸ್ಟ್ ಅದ ನನ್ನ ಮಗ. ನಡೆಸ್ಲಿ ಹಿಂಗ ನಡೆಸ್ಲಿ. ಇರಿ ಸುಮ್ಮನಿರಿ ನೀವೇನೆ. ಅಯ್ಯೋ ಅದ್ರಾಗ ತಪ್ಪೈತ್ಲಿ. ಈ ವಯಸ್ಸೊಳಗೆ ಮಾಡ್ಲಾರ್ದಿನ ನಮ್ಮ ವಯಸ್ಸೊಳಗೆ ಮಾಡಕ್ಕಾಗತ್ತಾ? ತುತು ನಿಮಗಂತರೂ ಸ್ವಲ್ಪ ನಾಚಿಕೆ ಇಲ್ಲ ನೋಡ್ರಿ. ಅಯ್ಯೋ ಇದ್ದಿದ್ದಂಗೆ ಹೇಳಿದ್ರೆ ನಾಚಿಕೆ ಇಲ್ಲ ಅಂತೀನಿ ನೋಡ್ಪ. ಏನ್ ಹೇಳಿ ನಾನು ಅಲ್ಲಿ ಮದ್ವೆ ಆದಾಗಲೆಲ್ಲ ಕಾಮನ್. ಯಾಕ ನಾವು ಹೊಸದಾಗಿ ಮದ್ವೆ ಆದಾಗ ನಾನೇನು ಕೇಳಿಲ್ಲೇನ, ನೀನು ಕೊಟ್ಟಿಲ್ಲೇನ? ಅಯ್ಯೋ ಸ್ವಾಮಿ ದೇವ ವಲ್ಲಪ್ಪ ನಾನು. ರೀ, ಇದೆಲ್ಲ ಮದುವೆ ಆದ್ಮೇಲೆ ಕಾಮನ್ ಅಂತ ನನಗೂ ಗೊತ್ತೈತಿ. ನಾನು ಇದಕ್ಕೆ ಈಗ ಬೇಡ ಅಂತೀನಿ ಅಂದ್ರೆ ಸ್ವಲ್ಪ ಮನೆ ದೇವ್ರಿಗೆ ಹೋಗಿ ಬರೋ ಮಟ್ಟ ನೀವೆಲ್ಲ ಬೇಡ ಅಂತೇಳಿ. ಏ ಒಂದು ಮುತ್ತಿಗೆ ಏನಾಗ್ತದೆ ಬಿಡ್ಲೆ. ಇದೇನು ಮಾವ ಇಷ್ಟು ಫಾಸ್ಟ್ ಅದಾರ? ಮಗ ಅಂದ್ರೆ ಮಗಂಕಿನ ಡಬಲ್ ಅದಾರಲ್ಲ ಮಾವ. ಹೆಂಗೆ ನಮ್ಮ ಫ್ಯಾಮಿಲಿ? ನಿನ್ ತುಂಟಾಟ ನನಗೆ ಕರ್ಕೊಳಕಾಗಿಲ್ಲ, ಮಾವರ್ ತುಂಟಾಟ ಅತ್ತಿ ಕರ್ಕೊಳಕಾಗಿಲ್ಲ. ಮಸ್ತ್ ಐತಿ. ಈಗ ಅವೆಲ್ಲ ಏನ್ ಬೇಡ, ಗುಡಿಗೆ ಹೋದ್ ಬಂದ್ಮೇಲೆ ನಾನೇ ಹೇಳ್ತೀನಂತ. ನೋಡಪ್ಪ ನಿನಗೆ ಬಿಟ್ಟಿದ್ದೆ. ರಾಮ ಹೋಗೋಣಪ್ಪ ಆಫೀಸ್ಗೆ, ಟೈಮ್ ಆಯ್ತು. ಏನೋ ಆಫೀಸ್ಗೆ ಕರ್ಕೊಂಡು ಹೊಂಟ್ರಿ ನೀವು? ಅಲ್ಲೇ ಆಫೀಸ್ ಬಾ ಕೆಲಸ ಅದಾವ, ಕರೆಕ್ಟಾಗಿ ಲಕ್ಷ ಕೊಟ್ಟು ಮಾಡಿ ಇಲ್ಲ ಇಷ್ಟು ದಿನ. ಅಯ್ಯೋ ಈಗಾರ ಮದುವೆ ಮುಗಿದು ಪಾಪ ಹುಡುಗಂದಾಗಲೇ ಆಫೀಸ್ ಕರ್ಕೊಂಡು ಹೊಂಟ್ರೆ ನೀವು? ಅವ್ನು ದೇವ್ರಿಗೆ ಕಳಿಸ್ಬೇಕು, ಮನೆ ದೇವ್ರಿಗೆ. ಏನ್ ನೀವು ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಸುಟ್ಟಿ ಮಾಡಿದ್ರೆ ಆತ. ಇವತ್ತು ಎಲ್ಲಿ ಹೊಂಟಿರಲ್ಲ, ಅದಕ್ಕೆ ಆಫೀಸ್ಗೆ ಹೋಗಿ ಬರೋಣ. ಸ್ವಲ್ಪ ಆಫೀಸ್ ಕೆಲಸ ಬಾಳದಾವು, ಅವೆಲ್ಲ ಮುಗಿಸ್ಕೊಂಡ್ ಬರೋಣ ಅಂತೇಳಿ. ಆ ಕಡೆ ನನ್ನ ದೋಸ್ತನು ಬರತ್ತಾನ, ಮತ್ತೆ ಸೂರಜ್ ಪ್ರೇಮು ಬರತ್ತಾರ. ಈ ಕಡೆಯಿಂದ ನಾವಿಬ್ರು ಹೋಗ್ತೀವಿ. ಒಂದು 5 ಜನ ಸೇರಿ ಮಾಡಿದ್ವಿ ಅಂದ್ರೆ ಒಂದು 3/4 ಭಾಗ ಆದ್ರೂ ಕಂಪ್ಲೀಟ್ ಆಗ್ತೈತಿ. ಇವತ್ತು ಇವುಗಳ ನಡುವೆ ನಮ್ ಕೆಲಸ ಮಾಡಕ್ಕೆ ಆಗಿಲ್ಲಲ್ಲವಾ, ಕೆಲಸನೂ ಮಾಡ್ಬೇಕಾಗ್ತೈತಿ. ಆಡ್ರಿ, ನಿಮಗೆ ಬೇಡ ಅಂದಿಲ್ಲ. ಹುಡುಗ ಈಗ ಮದುವೆ ಆಗಿತ್ತಲ್ಲ, ಇನ್ನೊಂದು ವಾರ ಇತ್ತು ಆಮೇಲೆ ಕರ್ಕೊಂಡು ಹೋಗಿದ್ರೆ ಆಗ್ತಿತ್ತು ಅಂತಂದೆ. ಇಲ್ಲಿ ಮಮ್ಮಿ ನಾನು ಹೋಗಿ ಬರ್ತೀನಿ. ಪಾಪ ಮಾವಾಗ ಪಪ್ಪಾಗ ಒಬ್ಬರಿಗೆ ವಜ್ಜಿ ಆಗ್ತೈತಿ. ಆ ಕಡೆ ಮತ್ತೆ ನಾನು ಸೂರಜ್ ಪ್ರೇಮಗೂ ಹೇಳೀನಿ, ಈ ಕಡೆ ನಾನು ಹೋಗ್ತೀನಿ. ನಾವೆಲ್ಲರೂ ಸೇರಿ ಮಾಡಿದ್ರೆ ಸ್ವಲ್ಪ ಜಲ್ದಿ ಮುಗಿತೈತಿ.
ತಂದಿ ಮಗನ ನಾ ಹೇಳಿದ್ರೆ ಅರ್ಥ ಆಗ್ತಿದ್ದೇನೆ, ಅರ್ಥ ಆಗಂಗಿಲ್ಲ. ನೀವು ಹೇಳಿದ್ದ ಎಲ್ಲ ನಡಿಬೇಕಲ್ಲಪ್ಪ. ಸರಿ ತಗೋರಿ, ಹೋಗಿ ಬರ್ರಿ. ಹಂಗಲ್ಲ ಮಮ್ಮಿ, ಸಿಟ್ಟ ಆಗ್ಬಿಡ, ಅದಕ್ಕೆ ಸಿಟ್ಟಾಗ್ತೀನಿ ಸುಮ್ಮನೆ. ನೀನ ಅಂತಿರ್ತಿಪ್ಪ ನಿಮ್ಮ ಪಪ್ಪಾಗ ಭಾಳ ಕೆಲಸದ ಒತ್ತಡ ಆಗೈತಿಪ್ಪ, ನೀನು ಹೋಗ್ಬಾ ಅಂತೇಳಿ. ಈಗ ನೀನ ಹಿಂಗಂದ್ರೆ ಹೆಂಗೆ ಹೇಳು? ಈಗ ಪಾಪ ಸ್ವಲ್ಪ ಪಪ್ಪಾಗ ರೆಸ್ಟ್ ಮಾಡೋ ಟೈಮ್. ಈಗ ನಾವು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅಂದ್ರೆ ಮಾವಾಗೂ ಪಪ್ಪಾಗ ಸ್ವಲ್ಪ ರೆಸ್ಟ್ ಅನ್ನೋ ಸಿಗ್ತೈತಲ್ಲ. ಅವ್ರಿಗೆ ಎಲ್ಲರೂ ಜವಾಬ್ದಾರಿ ತೊಗೊಂಡಾರ. ಈಗ ಸ್ವಲ್ಪ ಜವಾಬ್ದಾರಿ ನಾವು ತೊಗೊಂಡ್ರೆ ಅವ್ರಿಗೂ ಅಗರ್ ಅನ್ನಿಸ್ತೈತಿ. ಅದಕ್ಕೆ ಹೇಳತ್ತೇನೆ, ನೀ ಅದಕ್ಕೆ ಸಿಟ್ಟು ಮಾಡ್ಕೊಂತೀವ? ಹೌದ್ರಿ ಅತ್ತಿಯವ್ರು, ಅವ್ರು ಹೇಳಿದ್ರು ಸರಿನೇ ಇತ್ತು ತಗೋರಿ. ಅವ್ರಿಗೂ ಇಷ್ಟ ದಿನ ಮಾಡಿ ಬೇಜಾರು ಬಂದಿತ್ತು. ಮತ್ತೆ ಎಷ್ಟೆಲ್ಲ ಜವಾಬ್ದಾರಿ ಇಷ್ಟು ವರ್ಷ ಪಾಪ ಅವರ ತಗೊಂಡಾರೆ. ಈಗ ಒಂದು ಸ್ವಲ್ಪ ಮಗ ದೊಡ್ಡವನಾಗ್ಯಾನ, ಮಗ ಸ್ವಲ್ಪ ಜವಾಬ್ದಾರಿ ತೊಗೊಂಡ್ರೆ ಅವ್ರಿಗೂ ಒಂದು ಸ್ವಲ್ಪ ಅಗರ್ ಅನಿಸ್ತೈತಲ್ರಿ. ಅವ್ರಿಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಇರ್ತೈತಿ. ಹೌದಿಲ್ರಿ? ಹೋಗಿ ಬರ್ರಿ ತಗೋರಿ, ನಡೀತೈತಿ. ನೀನು ಸೇರ್ಕೊಂಡ್ಯಾವ ಅವ್ರ ಗುಂಪಿಗೆ? ಹಾಂ ತಗೋ. ಇನ್ನು ಇದಕ್ಕೆ ನೀನು ಇಷ್ಟು ಸಪೋರ್ಟ್ ಕೊಟ್ರೆ ಮುಗ್ದು ಹೋಗುತ್ತೆ. ನನ್ನ ಮಾತು ಇನ್ನೆಲ್ಲಿ ಕೇಳ್ತಾರೆ ಅವರು? ಎಷ್ಟೋ ಟೆನ್ಷನ್ ತೊಗೊಂತೀವಿ ಬಿಡು, ಹೋಗ್ಲಿ. ಖುಷಿ ಪಡ್ಲಿ. ಇನ್ನೂ ನೀನು ಮಗನ ಅಷ್ಟು ಕರ್ಕೊಂಡು ಹೊಂಟೇನೆ ನಾ ಕೆಲ್ಸಕ್ಕೆ. ಇನ್ನು ಸೊಸಿಗೆ ಇಲ್ಲೇ ಬಿಟ್ಟು ಹೊಂಟೇನಿ, ಇಲ್ಲ ಸೊಸಿಗೂ ಕರ್ಕೊಂಡು ಹೋಗ್ತಿದ್ದೆ ನಾನೇ. ಬಿಟ್ಟು ಅದನ್ನ ಮಾಡಿದ್ರೆ ಬಿಡಿ ನೀವು. ಆಕೆ ಏನಾರು ಕರ್ಕೊಂಡು ಹೋದ್ರೆ ಮತ್ತೆ ನನ್ನಷ್ಟು ಕಟ್ಟಕ್ಕಿನ ಆಗಂಗಿಲ್ಲ. ಹೇಳ್ಬಿಡ್ತೀನಿ ನಾನು, ಇಷ್ಟು ವರ್ಷ ಒಬ್ಬಕ್ಕೆ ಇದ್ದಿದ್ದು ಸಾಕಾಗಿತ್ತು ನಂಗೆ. ನನಗೆ ಜೊತೆಗೆ ಒಬ್ಬರ ಬೇಕಾ? ನನ್ನ ಸೊಸೆ ನನ್ನ ಜೊತೆನೇ ಇರಲಿ. ಇಷ್ಟು ದಿನ ಒಬ್ಬಕ್ಕೆ ಇದ್ದು ಸಾಕಾಗಿತ್ತು ನಂಗೆ. ನನ್ನ ಸೊಸೆಯಾರು ಸ್ವಲ್ಪ ಜೊತೆಗಿದ್ರೆ ಆರಾಮ ಅನಿಸ್ತೈತಿ ನನಗೆ. ಹೊತ್ತು ಹೋಗ್ತೈತಿ, ಕಾಲ ಕಳಿತೈತಿ. ನನ್ನ ಜೊತೆ ಮಾತ್ರ ಯಾರು ಒಬ್ರು ಅದರ ಅನಿಸ್ತೈತಿ. ಅದಕ್ಕಲ್ಲ ಮತ್ತೆ ನಾನು ಸೊಸೆ ಬಿಟ್ಟು ಹೊಂಟಿದ್ದೆ. ಪಾಪ ನಿನ್ನ ನೋವು ಅರ್ಥ ಮಾಡ್ಕೊಂಡು ನೀನು ನಮಗೆ ಬೈತಿಯಲ್ಲೇ ಮತ್ತೆ. ದೇವ್ರಿಗೆ ನಾಳೆ ಹೋಗೋದೈತಿ ನೋಡ್ರಿ, ಎಲ್ಲ ಗುಡ್ಡಕ್ಕೆ ಮನೆ ದೇವ್ರಿಗೆ. ಅಣ್ಣಗೂ ಹೇಳೈತಿ, ಅಣ್ಣನೂ ಅಂದಾನ ನಾಳೆ ಹೋಗೋದು. ಇವ್ರು ಜಯಕ್ಕ ಅವ್ರು ಬರ್ತಾರೆ ಅಂತ ಕೇಳ್ಬೇಕು. ಅವರು ಬಂದ್ರೆ ಅವ್ರು ಕರ್ಕೊಂಡು ಹೋಗೋಣ ಅಂತ. ಸರಿ ತಗೋ, ಅದಕ್ಕೆ ಏನೇನು ಸಿದ್ಧತೆ ಬೇಕು ನೋಡಿ ಎಲ್ಲ ಮಾಡ್ಕೋ. ನಾಳೆ ಹೋಗಕ್ಕೆ ಬರ್ತಿದ್ದು ಬೆಳಗ್ಗೆ. ಸರಿ ತಗೋರಿ, ಹೋಗಿ ಬರ್ರಿ ನೀವೀಗ. ನಾನು ಜಯಕ್ಕವ್ರಿಗೆ ಫೋನ್ ಹಚ್ಚಿ ಮಾತಾಡ್ತೀನಂತ, ಅವ್ರು ಏನಂತ ಕೇಳ್ತೀನಂತ. ನಡಿ ಪರ ಹೋಗ್ಬರೋಣ ಅಂತ. ಸೊಸಿ ಹೋಗಿ ಬರ್ತೀವಾ? ಹ್ಞೂ ರೀ ಮಾವ್ರು, ಹೋಗಿ ಬರ್ರಿ. ಹುಷಾರ್ರಿ. ಸರಿ ತಗೋ ಬಾ. ಬಾಯ್. ಸರಿ, ಬಾಯ್ ಮಮ್ಮಿ. ಹುಷಾರಪ್ಪ. ಅವಾಗ ಫೋನ್ ಹಚ್ಕೊಂತಿರಾಕಿ ಏನ ಮತ್ತೆ ಕೆಲಸ ಮ್ಯಾಗ ಅದೀನಿ ಅಂತ ಮರ್ಯಾಕೆ ಹೋಗ್ಬೇಡ. ಇಲ್ಲ ತಗೋ, ನೀ ಹೇಳೋದಿಚ್ಚನ ಮಾಡೋದಿಚ್ಚೆ. ಅದೆಷ್ಟೋ ಪ್ರೀತಿ ಸೊಸಿ ಮ್ಯಾಗ, ಏನ್ ತಾನ. ಮತ್ತೆ ನನ್ನ ಸೊಸೆಕಿನ ನನ್ನ ಮಗಳ ಗತ್ತೆ ಈಗ. ಸರಿ ತಗೋರವ, ಹಿಂಗ ಇರ್ರಿ. ಬಾಬಾ ಮಗನ ಹೋಗೋಣ. ತ್ರಿವೇಣಿ ಬಾಯ್, ಹೋಗಿ ಬರ್ತೀನಿ. ಸರಿ ತಗೋರಿ, ಹೋಗಿ ಬರ್ರಿ. ಅಯ್ಯೋ, ಅತ್ತಿಯವ್ರು ಇಲ್ಲದ್ರ ಅಂತ ನೋಡಿಲ್ಲ ನೋಡು. ಹಾ, ಎಷ್ಟು ಹಂಗ ಬಿಡುವ, ಹೊರಗೆ ಏನು ಮಾಡಕ್ ಬರಂಗಿಲ್ಲ. ಶನಿ. ಅಯ್ಯೋ, ಇವ್ರು ಏನಿದೆ ಸೊಸಿ ಮುಂದೆ ಕರ್ಮರವ. ಈ ವಯಸ್ಸು ಉಕ್ಕಿಕ್ಕೆ ಬರಂತಾನೆ ಇವ್ರಿಗೆ. ತಂದಿ ಮಗ ಅಂತ್ರಿ ಒಬ್ಬರಿಗೊಬ್ಬರು ಮಿಕ್ಕಿದವ್ರದಾರ ನೋಡ್ವಾ ಇವ್ರಂತರೂ. ಒಲೆ ನಾನು ಇರ್ಲಿ ಬಿಡ್ರಿ ಅತ್ತಿಯವ್ರೆ. ಹಾ, ಹಂಗ ನಿಮಗೆ ಫೋನ್ ಹಚ್ಚುವ ಮಾತಾಡೋಣ ಹೇಳೋಣಂತ ಅವ್ರಿಗೂ. ಮತ್ತೆ ನಾಳೆ ಹೋಗೋದಿತ್ತು ಅಂತೇಳಿ. ಹ್ಞೂ ನಾನು ಅದನ್ನ ಯೋಚನೆ ಮಾಡಿದ್ದೆ. ಈಗ ಮಮ್ಮಿ ಫೋನ್ ಹಚ್ಬೇಕಂತೇಳಿ ಫೋನು ಹಚ್ಚಿಲ್ಲ ಪಾಪನ ಅವ್ರಿಗೆ. ಬೆಳಗ್ಗೆ ಅಂತ ಹಚ್ಚಿ ಮಾತಾಡ್ಬೇಕಿಲ್ವಾ ಪಾಪ? ಅವರು ಎಷ್ಟು ನೆನೆಸ್ಕೊಂತಿರ್ತಾರೆ ಏನೋ. ಈಗ ಅವರು ಹಚ್ಚಕ್ಕಿಂತ ಮುಂದೆ ನೋಡ್ತಾರೆ ಏನೋ ಕೆಲಸ ಮಾಡ್ತಿರ್ತಾಳೆ, ಹಚ್ಚೋದು ಬೇಡ ಅಂತೇಳಿ. ನೀನಾರು ಹಚ್ಬೇಕ? ಈಗ ಅದನ್ನ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ನೋಡ್ರಿ, ಮಾಡೋಣ ಅಂತೇಳಿ. ಸರಿ ತಗೋ, ಫಸ್ಟ್ ನೀವು ಫೋನ್ ಮಾಡಿ ಮಾತಾಡ, ಆಮೇಲೆ ಅನ್ಕೊಡು. ನಾನು ಸ್ವಲ್ಪ ಇಲ್ಲಿ ವಾಶ್ರೂಮ್ ಹೋಗಿ ಬರ್ತೀನಿ. ಹ್ಞೂ ರೀ ಅತ್ತಿಯವ್ರು, ನಾವು ಒಮ್ಮೆಗೆ ಫೋನ್ ಹಚ್ಚೋಂತಡಿ. ಫೋನ್ ಮಾಡ್ಕೊಂಡು ಆಯ್ತು. ಎಲ್ಲದಾರ ಇವ್ರು ಈಕಿ ಸ್ನೇಹಿ ಕಾಣತ್ತಿಲ್ಲ. ಜಯವ್ವ ನೀನು ಫೋನ್ ಮಾಡ್ಕೊಂಡು ನೋಡಿ ಬಾರ. ಯವ್ವ ಹೇಳ್ರಿ, ನಿನ್ನ ಫೋನ್ ಹಾಳಾದಿತ್ತು, ಬಾರವ ಇಲ್ಲಿ ಎಬಸ್ ಬಾ ಪಾಪ ಅದಕ್ಕೆ. ಫೋನ್ ಬರಾಯ್ತು ಬಾರಿ ಯವ್ವ, ಎಬಸ್ ಬಾ. ತಡ್ರಿ ಬಂದೆ. ಏನಿಲ್ಲ, ಡೂಯಿಂಗ್ ಪೈಯಿಂಗ್ ಅಲ್ಲ, ಏನು ಮಾಡತ್ತಿ ಅಂತ ಕೇಳಿದೆ. ಮುಚ್ಕೊಂಡು ಕನ್ನಡ ಮಾತಾಡಿ. ಮತ್ತೆ ಯಾಕೆ ಡೂಯಿಂಗ್ ಪೈಯಿಂಗ್ ಕುಯಿಂಗ್ ಅನ್ಕೊಂಡು? ಅಪ್ಡೇಟ್ ಆಗತ್ತೀವಿ ನಾವು, ಸ್ವಲ್ಪ ಅಪ್ಡೇಟ್ ವರ್ಷನ್ ಆಗತ್ತೀವಿ. ಹಳೆ ಕಾಲದ ಮುತಕಿ ಜಾರ್ ಹೊದ್ದೇನಿ ಮಗಳ. ಅಪ್ಡೇಟ್ ಆಗ್ತಾಳಂತ, ಅಪ್ಡೇಟ್. ನಮ್ಮ ಮಕ್ಕಳಿಗೆ ಈ ಮನೆಯಲ್ಲಿ ಬೆಲೆನೇ ಇಲ್ಲ. ಎಷ್ಟೊತ್ತು ಮಾಡ್ತಾರೆ ಫೋನ್ ಸಾಕು. ಹೋ ತ್ರಿವೇಣಿ. ಹಲೋ ಹಲೋ ಯವ್ವ ಬೇ, ಕೆಲಸ ಆಯ್ತೇನೆ? ಹೂವಾ ಕೆಲಸ ಆಗೈತಿ. ಅಯ್ಯ ಅಕ್ಕ ಫೋನ್ ಮಾಡಾಳೆ. ಅಕ್ಕ ನಾನು ಸ್ನೇಹ ಆರಾಮದಿ? ಹೂವಾ ಆರಾಮದಿ, ನೀ ಆರಾಮದೇನೆ? ನಾನು ಮಸ್ತ್ ನಾನು. ಅಕ್ಕಿ ಹೆಂಗದೀವ ನನ್ನ ಮಗಳ? ಆರಾಮದೇನೆ? ಹೆಂಗ ನಡೀತಿ? ಹೊಸ ಮನಿ, ಹೊಸ ಜಾಗ ಹೊಂದ್ಕೊಂಡು ಆಯ್ತೇನೆ ಎಲ್ಲಾನು? ಹ್ಞೂ ಬೇ, ನನಗೆ ಹೊಸ ಮನೆ ಹೊಸ ಜಾಗ ಅಂತ ಅನ್ಸತ್ತೇ ಇಲ್ಲ. ಯಾಕಂದ್ರೆ ಅತ್ತಿಯವ್ರು ಅಷ್ಟು ಪ್ರೀತಿಯಿಂದ ನೋಡ್ಕೊಂತಾರಲ್ಲ, ನಂಗೆ ಏನು ಹಂಗೆ ಅನ್ಸತ್ತೇ ಇಲ್ಲ. ಹೌದೇನ? ಸಾಕು ಬಿಡ್ವಾ. ನಾ ಎತ್ತ ಮಗಳ ಖುಷಿಯಾಗಿದ್ರೆ ಇನ್ನೇನು ಬೇಕು ಹೇಳ ತಾಯಿಗೆ. ನೀ ಆರಾಮಾಗದಿರ ಅಷ್ಟು ಸಾಕು. ಬೆಳಗಿಂದ ಕಾಯತ್ತೀನೋ ಆ ಫೋನ್ ಹಸ್ತಿ ಅಂತೇಳಿ. ನಾನು ಹಚ್ಬೇಕಂದ್ರೆ ಮತ್ತೆ ನಾ ಕೆಲಸ ಮಾಡಿರ್ತಿ, ಮತ್ತೆ ಮದುವೆಯಾಗಿ ಹೊಸ್ದಾಗ ಹೋಗಿ ಮತ್ತೆ ಸುಮ್ಮನೆ ಯಾಕೆ ಫೋನ್ ಮಾಡೋದಂತೆ ಮಾಡಲಿಲ್ವ ನಾನು ಮಾಡ್ಬೇಕಂದೇವಿ. ಅಂದ್ರೆ ಈಗ ಮದುವೆಯಾಗಿ ಮೊದಲೇ ದಿನ ಅಲ್ಲ, ಸ್ವಲ್ಪ ಸ್ವೀಟ್ ಆಗಿ ಅಂತ ನೋಡು, ಸ್ವೀಟ್ ಏನಾರು ಮಾಡಿ ತಿನ್ನಿಸ್ಬೇಕು ಅವ್ರಿಗೆ ಅಂತೇಳಿ ಅದಕ್ಕೆ ಶಾವಿಗೆ ಪಾಯಸ ಆದಿ ಮಾಡಿ ಮಸ್ತ್ ನಾಷ್ಟಕ್ಕೆಲ್ಲ ತಯಾರಿ ಮಾಡಾದಿದ್ದೆ ನಾನು. ಹೌದೇನ? ನಾನು ಹೇಳ್ಬೇಕಂದ್ರೆ ಮತ್ತೆ ಹೋದೆ ನೋಡೋದನ್ನ. ಎಲ್ಲ ಹೇಳಿದ್ದಲ್ಲ ಮದುವೆಯಾಗ, ಅದಕ್ಕೆ ಅದನ್ನ ನೆನ್ಪಿಟ್ಕೊಂಡು ಮಾಡಿದೆ ನಾನು. ಚಲೋ ಆದ್ ಬಿಡು, ನನ್ನ ಮಗಳಿಗೆಲ್ಲ ಬುದ್ಧಿ ಐತಲ್ಲ, ಅಷ್ಟು ಸಾಕು. ಏನ್ ತ್ರಿವೇಣಿ ಏನ ಆರಾಮದಳ ಅಂತೇನೆ? ನೋಡ್ರಿ ಅತ್ತಿಯವ್ರ ಆರಾಮದಳ ಅಂತ ನೋಡ್ರಿ. ಅಮ್ಮ ಏನದು? ಹೂವಾ ನಿಮ್ಮಮ್ಮ. ಸ್ಪೀಕರ್ ಹಾಕಿ ಮಾತಾಡ್ತೀನಿ. ಹಾಕಿ ನೋಡುವ ಮತ್ತೆ ಅಮ್ಮ ಜೊತೆ. ಹೆಂಗದಿ ಬೇ ಶಂಕರಿ, ಆರಾಮದೇನೆ? ಆರಾಮದಿ ನೋಡುವ ನನ್ನ ಮೊಮ್ಮಗಳ. ನೀ ಆರಾಮದಿ ಇಲ್ಲ? ನಾನು ಆರಾಮದೇನಿ. ಏನೋ ನಾ ಇಲ್ಲ ಅಂತ ಫುಲ್ ಆರಾಮ್ ಇರ್ಬೇಕ, ಫುಲ್ ಖುಷಿ ಅಂತ್ರೆ. ಅಯ್ಯಯ್ಯೋ, ನನ್ನ ಮೊಮ್ಮಗಳ ಇಲ್ಲ ಅಂದ್ರೆ ಖುಷಿಯಾಗಿರ್ತೀನಿ ನಾನು. ಬೇಜಾರಾಗೈತಿಲ್ಲ, ನೀ ಇಲ್ಲಾರ್ದಕ್ಕೆ ಮನೆ ಎಲ್ಲ ಬಣ ಅನಾದೈತಿ. ಅಜ್ಜ ಅದಾರ? ಅಜ್ಜ ಪಪ್ಪ? ನಿಮ್ಮ ಅಜ್ಜ ನಿಮ್ಮ ಪಪ್ಪ ಹೊಲಕ್ಕೆ ಹೋಗ್ಯಾರವ. ನಿಮ್ಮ ಅಪ್ಪಗ ನಿಮ್ಮ ಅಜ್ಜಗೆ ಫೋನ್ ಹಚ್ಚಿ ಮಾತಾಡ್ ಮತ್ತೆ ಹೊಲಕ್ಕೆ ಹೋಗ್ಯಾರವ್ರ. ನಾನು ಇಲ್ಲೇದಾರಂತ ಹಚ್ಚಿದ್ದೆ. ನಿಮ್ಮ ಇಟ್ಟ ಮ್ಯಾಗ ಅವ್ರಿಗೂ ಹಚ್ತೀನಂತ ಅನ್ನಂಗ್ ಬೇ. ಅತ್ತಿಯವ್ರೇನ ನಿನ್ ಜೊತೆ ಮಾತಾಡ್ಬೇಕಂತ. ಹೌದಾ? ಕೊಡ್ವಾ ಮಾತಾಡತ್ತೇನ್ವಾ? ಅತ್ತಿಯವ್ರ ನಾನೇ ನೀವು ಕರಿಬೇಕಂತ ಮಾಡಿದೆ ನೋಡ್ರಿ. ಈಗ
ನಮ್ದು ರಾತ್ರಿ ಮಾತಾಡೋದ ತಗೋರಿ ಮಮ್ಮಿ ಮಾತಾಡ್ತಾರಂತ ನೋಡ್ರಿ ಕೊಡುವ. ಹಲೋ ಜಯಕರ್ ಆರಾಮದಿರಿ? ನೋಡ್ರಿ ಸುಂತಕರ್ ನಾವು ಆರಾಮದಿರಿ ನೋಡ್ರಿ, ನೀವು ಆರಾಮದಿರೇನ್ರಿ? ನಾವು ಆರಾಮದಿವಿ ನೋಡ್ರಿ. ಏನ್ರಿ ಫೋನ ಮಾಡಿಲ್ಲ, ಮಗದ ನೆನಪ ಬಂದಿಲ್ಲೇನ್ರಿ? ಅಯ್ಯೋ ಮಗಳ ಮರ್ಯಾದಾಗ್ತಿತ್ತೇನ್ರಿ, ನಾನು ಈಗ ಮೊದಲೇ ದಿನ ಅಲ್ಲ ಯಾಕೆ ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ದೆ, ಅದು ಇದು ಕೆಲಸ ಇರ್ತೈತಿ ಅಂತೇಳಿ ಫೋನ್ ಮಾಡ್ಲಿಲ್ರಿ. ಆಕಿ ಮಾಡ್ತಾ ಅಂತ ಬೆಳಗ್ಗಿಂತ ಕಾಯ್ಕೊಂಡು ಕೂತೇನೆ ನೋಡ್ರಿ. ಅಯ್ಯೋ ನಾನು ಅದ ಅಂದೇರಿ, ಕಾಯ್ಕೊಂಡು ಕುಂತಿರ್ತಾನ ಒಂದು ಫೋನ್ ಹಚ್ಚಿ ಮಾತಾಡ್ಬೇಕಿಲ್ವಾ ಅಂತೇಳಿ. ನಿಮ್ಮ ಬಗ್ಗೆ ಹೇಳೋದಿದ್ರಿ ಅಕ್ಕಿನು ಫೋನ್ ಹಚ್ಚಿಬಿಟ್ಲೇನ ನಮ್ಮ ಅತ್ತಿಯವ್ರು ಹಂಗೆ ಹಿಡ್ಕೊಂತಾರ, ನಮ್ಮ ಅತ್ತಿಯವ್ರು ಹಿಂಗೆ ಹಿಡ್ಕೊಂತಾರ, ನಮ್ಮ ಅತ್ತಿಯವ್ರು ಭಾಳ ಚಲೋ ಅದಾರ ಅಂತೇಳಿ. ನನಗರ ಏನು ಮಕ್ಕಳು ಅದಾವೇನ್ರಿ, ಇರೋದು ಒಂದು ಗಂಟು ಮಗ, ನನಗೂ ಒಂದು ಹೆಣ್ದಿಕ್ಕಿಲ್ಲ. ಈಕೆ ನನ್ನ ಮಗಳು ಅನ್ಕೊಂಡೆ ನೋಡ್ಕೊಂಡು ಹೋಗೋದ್ರಿ ಅಷ್ಟೇ, ಮತ್ತೇನಿಲ್ಲ. ಪುಣ್ಯ ಬರ್ಲಿರಿಪ್ಪ, ನನ್ನ ಮಗಳ ನಿಮ್ಮ ಮಗಳ ಜೊತೆ ನೋಡ್ಕೊಳಂತೀರಲ್ಲ ಅಷ್ಟ ಸಾಕ್ರಿ. ಈ ಹೆತ್ಕರಳಿ ಇನ್ನೂ ಏನು ಬೇಕು ಹೇಳ್ರಿ, ತನ್ನ ಮಗಳ ಸುಖವಾಗಿದ್ರೆ ಅಷ್ಟ ಸಾಕಲ್ರಿ. ಹೌದು ಬಿಡ್ರಿ. ಹನ್ನೊಂದು ನಾಳೆ ಏನು ಹೇಳಕ್ ಹಚ್ಚಿದೆ ಅಂದ್ರೆ, ಈಗ ನಾಳೆ ಮನೆದವ್ರು ಹೊಂಟೇವ್ರಿ ಯಲಂಗುಡಕ್ಕೆ, ನೀವು ಬರ್ತೀರೇನ್ರಿ? ಹೋಗಿ ಬರೋಣಂತ. ಈಗ ಹುಡುಗರ್ನ ಕರ್ಕೊಂಡು ಹೋದ್ರಿ ಅಂದ್ರೆ ಆಸಿ ಕಾರ್ಯ ಮಾಡಕ್ ಬರ್ತೈತಿ ದೇವ್ರಿಗೆ ಹೋದ್ ಬಂದ್ಮೇಲೆ. ಹೌದೇನ್ರಿ? ಕೇಳ್ತಿದ್ದಾರೆ ಅತ್ತಿ ಹೋಗ, ನಾವು ಹೊರಗೆ ಬರ್ತಿತ್ತೋ ಇಲ್ಲ ಅಂತೇಳಿ. ಇಲ್ಲ ನಾವು ಹೋಗಕ್ ಬರಂಗಿಲ್ಲ ಹಂಗಿಲ್ಲ, ಅವ್ರು ಹೋಗಿ ಬರ್ಲಿ. ಅಮ್ಮವ್ರು ಅದ್ರೇನ್ರಿ? ಆರಾಮದಿರೇನ್ರಿ ಅಮ್ಮರ? ನೀವು ಆರಾಮದಿ ನೋಡ್ವಾ, ನೀ ಆರಾಮದೇನೆ? ನೋಡ್ರಿ ಆರಾಮದೇನ್ರಿ. ಅಂದಂಗ ನೀವು ಬರಕ್ ಬರಂಗಿಲ್ಲೇನ್ರಿ ಈಗ? ಇಲ್ವಾ, ನೀವು ನಿಮ್ಮನಿದೇವಲ್ಲ, ಜಸ್ಟ್ ನೀವೇ ಹೋಗಿ ಬರ್ಬೇಕು, ನಿಮ್ಮ ಹೊಸ್ತಾಗ ಕರ್ಕೊಂಡು ನೀವು ಹೋಗಿ ಬರ್ಬೇಕು. ಹೌದ್ರಿ, ಸರಿ ತಗೋರಿ, ಹಂಗಾದ್ರೆ ಕರ್ಕೊಂಡು ಹೋಗಿ ಬರ್ತೀವಂತ. ಆಯ್ತು ಬಂದ್ಮೇಲೆ ಕಾಸಿ ಕರೆ ಮಾಡ್ತೀರೇನ್ವಾ? ಹ್ಞೂ ರೀ, ಮತ್ತೆ ಮನೆದವ್ರು ಒಬ್ಬರ ಮಟ್ಟ ಮತ್ತೆ ಆಸಿ ಕರೆ ಮಾಡ್ಬಾರ್ದಲ್ರಿ, ಅದಕ್ಕೆ. ಹೌದೌದು, ಸಣ್ಣಕ್ಕಾದ್ರೆ ಅದ್ರ ಬುದ್ಧಿ ಇಟ್ಬಿಡ್ವಾ. ನನಗೆ ಬರ್ಬೇಕಿರಿಪ್ಪ, ನಮ್ಮ ಅವ್ವ ಹೇಳಂತೆ ಗೊತ್ತ್ರಿ ನಂಗೂ. ಸರಿ ತಗೋ, ಹೆಣ್ಣು ಹೊಂಟೇವಿ, ನಾಳೆನ ಹೊಂಟೇವಿ ನೋಡ್ರಿ. ನಾಳೆ ಹೋಗಿ ಬಂದ್ಮೇಲೆ ಮತ್ತೆ ನಾಡಿದ್ದು ಇಲ್ಲಾಂದ್ರೆ ಮತ್ತೆ ಚಲೋ ಮುಹೂರ್ತ ನೋಡಿ ಹಸಿ ಕಾರ್ಯ ಮುಗಿಸ್ಬಿಡೋಣ ಅಂತೇಳಿ. ಹೌದೌದು, ಆಗೋ ಕೆಲಸ ಪಟ ಮಾಡಿ ಮುಗಿಸ್ಬೇಕು ಬಿಡುವ. ಮತ್ತೆ ಯಾವಾಗ ಬರ್ತೀರಿ ಮೊಮ್ಮಗಳು ನೋಡಕ್ಕೆ? ಮೊಮ್ಮಗಳ ಮೊದಲು ಬಂದೋಗ್ಲಿ ಅವ, ಆಮೇಲೆ ನಾವು ಬಂದು ಹೋಗ್ತೀವಂತೆ. ಇದೆಲ್ಲ ಕಾರ್ಯ ಮುಗಿದ ಮೇಲೆ ಬರ್ಬೇಕಲ್ರಿ? ಹೂವ, ಅವ್ರದ್ದು ದೇವ್ರಿಗೆ ಹೋಗಿ ಬರೋದು ಮತ್ತೆ ಹಸಿ ಕಾರ್ಯ ಎಲ್ಲ ಹಾಕಿ ಆಮೇಲೆ ಇಲ್ಲಿ ತವ್ರ ಮನೆಗೆ ಬರ್ಬೇಕಾ, ಆಮೇಲೆ ಇಲ್ಲಿಂದ ಬೇಕಾದ್ರೆ ನಾವು ಬರ್ತೀವಂತ ಅಕ್ಕಿನ ಜೊತೆ. ಸರಿ ತಗೋರಿ, ಹಂಗ ಮಾಡಂತ್ರಿ. ಸರಿ ತಗೋರಿ, ತ್ರಿವೇಣಿ ಜೊತೆ ಮಾತಾಡ್ತಾ ಇರಿ, ನಾನು ನಮ್ಮ ಅವ್ವ ಫೋನ್ ಹಚ್ಚಿ ಹೇಳ್ತೀನಂತೆ, ಮತ್ತೆ ಹಿಂಗೆ ಬರಂಗಿಲ್ಲ ಅಂತ ಅಂತೇಳಿ, ಮತ್ತೆ ನಾಳೆಗೆ ಹೋಗಿ ನಾವು ತಯಾರಿ ಮಾಡ್ತೀವಂತ. ಸರಿ ತಗೋರಿ. ತ್ರಿವೇಣಿ ನೀವು ಮಾತಾಡ್ತಿರ್ವಾ, ನಾನು ರೂಮಿಗೆ ಹೋಗಿ ನಿಮ್ಮ ಅಜ್ಜಿ ಫೋನ್ ಹಚ್ಚಿ ಮಾತಾಡ್ತೀನಂತೆ. ಹ್ಞೂ ರೀ ಅವ್ರು ಹಂಗೆ ಮತ್ತೆ ದೀಪಾಗೂ ಮತ್ತೆ ಪ್ರೀತಿಗೆ ಫೋನ್ ಹಚ್ಚಿ ಮಾತಾಡ್ತೀನಿ ರೀ, ನಾನು ಮಾತಾಡಿಲ್ಲ ಪಾಪ ಅವ್ರಿಗೂ. ಸರಿ ತಗೋ, ಫಸ್ಟ್ ಅಲ್ಲಿ ಮುಗಿಸ್ಕೊ ಆಮೇಲೆ ಮಾತಾಡಂತಿ. ಹ್ಞೂ ರೀ. ಸರಿ ತಗೋವಾ. ಬೇಡ ಹಂಗೆಲ್ಲ ಕೇಳ್ತಾರನೆ. ಅಯ್ಯೋ ನಮ್ಮ ಕಾಕಿ ಅಕ್ಕಿ ಕೇಳಾರ ಮತ್ತೆ ಕೇಳಾಕ ಬರ್ತೈತಿ. ಇರ್ಲಿ ತಗೋಬೇ, ನನಗೆ ಕೇಳಾರ ಮತ್ತೆ ಕೇಳ್ತಾ ಅಕ್ಕಿ. ಸರಿ ತಗೋರಿ, ನೀವು ಅಕ್ಕ ತಂಗಿ ನೋಡು, ನಾನು ಬರಂಗಿಲ್ಲ.